ಶ್ರೀಕಾಂತ, ನನಗಂತೂ ಭಾರಿ ಇಷ್ಟ ಆತಪ್ಪ. ನೀನೇನ ಅನ್ನ, ನನಗಂತೂ ಭಾರಿ ಇಷ್ಟ ಆತ ಬಿಡ. ಹುಡುಗರ ಎಷ್ಟು ಚಂದ ಅದಾನ, ಅವರಪ್ಪರ ಎಷ್ಟು ಚಂದ ಕುಲ ಮಾತಾಡಿದ. ಅವ್ರವ್ವ ಆಕೆಂತರು ಶಾಸ್ತ್ರ ಸಂಪ್ರದಾಯ, ಅಯ್ಯೋ 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 ಅಯ್ಯೋ, ಈಗಿನ ಕಾಲದಾಗ ಅಷ್ಟು ಚಂದ ಮಾಡೋರು ಯಾರದಾರಲ್ಲ? ಹೇಳಿ ನೀನ ನೋಡೋಣ. ಇನ್ನೂ ಒಂದು ಈಗ ಮುಂದೆ ಬರ್ಬರ್ತಾ ಎಂಥ ಕಾಲ ಬರ್ತತೆ ಅಂತೇಳಿ ಒಂದೊಂದು ಸಲ ಹೆದರಿಕೆ ಬರ್ತೈತಿ. ಅಂಥದ್ರಾಗ ಇನ್ನೂ ನಮ್ಮ ಶಾಸ್ತ್ರ ಸಂಪ್ರದಾಯಗಳನ್ನು ಉಳಿಸ್ಕೊಂಡು ಹೋಕ್ಕಾರ ಅಂದ್ರೆ ಎಷ್ಟು ನಾವು ಹೆಮ್ಮೆ ಪಡ್ಬೇಕು ಹೇಳಿ ನೋಡೋಣ. ನಂಗಂತೂ ಭಾರಿ ಖುಷಿ ಆತ್ಲ, ಭಾರಿ ಅಂದ್ರೆ ಭಾರಿ ಭಾರಿ ಖುಷಿ ಆತ ಖರೇನ. ಅಲ್ಲಿ ಅತ್ತಿ, ನಿಂಗೆ ಅಷ್ಟು ಇಷ್ಟ ಆತ ಆ ಹುಡುಗನ ಮನೆ? ನಿಂಗೆ ಅಷ್ಟು ಇಷ್ಟ ಆತತಿ ಖರೇನ? ಹ್ಞೂನ್ಲೇ ಖರೇನವ, ಭಾರಿ ಖುಷಿ ಆತು ಬಿಡು. ನಾನು ಮಾಡಲ್ ಬಿಡು ಆಕಿನಷ್ಟು ಶಾಸ್ತ್ರ ಸಂಪ್ರದಾಯ ಇವೆಲ್ಲ. ಅದಕ್ಕತ್ತಿ ಅತ್ತಿ, ಸುಮ್ಮನೆ ನೀನೇ ಮದುವೆ ಮಾಡ್ಕೊಂಬಿಡ, ಹೌದಿಲ್ಲ? ಏನ ನಾನು ಮದುವೆ ಮಾಡ್ಕೋಬೇಕ? ಇಲ್ಲಡ ಇದು ಹುಚ್ಚುಮುಳಿನ. ಅಲ್ಲ, ನೋಡಕ್ ಬಂದಿದ್ದು ನಿನ್ನ, ಏನ ನಿಮ್ಮ ಅತ್ತಿನಲ್ಲ. ಹಂಗೆ ಹೇಳಪ್ಪಾರವ, ಈಕಿದ್ಯಾಕ ಭಾಳ ಆತ್ ನೋಡು. ಏನಪ್ಪ ಏನಾಯ್ತು ಮೈ ಡಿಯರ್ ಸಿಸ್ಟರ್? ಅಣ್ಣ, ಅಬ್ಸರ್ವ್ ಮಾಡಿದೆ, ಅದು ಎಂಥ ಶಾಸ್ತ್ರ ಆ ಟೈಮು ಈ ಟೈಮು, ರಾವು ಕಾಲ ಗುಳಿ ಕಾಲ ಅಂತೇಳಿ ಅದು ಎಷ್ಟು ಮಾತಾಡ್ತಾ ಇದ್ರು ಅವರು. ಯಪ್ಪ ದೇವ್ರೆ, ಅವ್ರ ಮನೆಗೆ ಏನಾರ ಸೊಸಿ ಆದ್ರೆ 3 ದಿನನೂ ಬಾಳೆ ಮಾಡಲ್ಲ. ಸುಮ್ಮನಿರ ಸಾಕು. ಎಷ್ಟು ಚಂದ ಶಾಸ್ತ್ರ ಸಂಪ್ರದಾಯ ಬಗ್ಗೆ ಮಾತಾಡಕತ್ತಿದ್ರು ಅವ್ರು. ಮಗಳಿಗೂ ಅದನ್ನ ಕಲಿಸ್ತಾ ಇದಾರಂತ ಗೊತ್ತನ? ಮಗಳು ಒಂದೊಂದ್ಸಲ ಒಲ್ಲೆಂದ್ರು ನಿನ್ನಂಗ ಆಮೇಲೆ ಕಲ್ತು ಮಾಡ್ತದಂತ ಪಾಪ, ಗೊತ್ತನ? ಮಗ ಅಂತರು ಅಯ್ಯೋ 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 ರೀ, ನಾ ಹೇಳ್ತೇನಲ್ಲ, ನಮ್ಮ ಅಶ್ವಿನಿನಲ್ಲಿ ಕೊಟ್ರೆ ಪುಣ್ಯ ನೋಡ್ರಿ. ಯಾಕ? ಶಾಸ್ತ್ರ ಸಂಪ್ರದಾಯ, ಆ ತಾಯಿ ತಂದೆ ಅನ್ನೋದ್ರ ಎಲ್ಲದ್ರ ಬೆಲೆ ಗೊತ್ತೈತೆ ಅವಂಗ. ಏನ ಅಂತವ ನಾಳೆ ಯಾವುದು ಏನೋ ಅಭ್ಯಾಸ ಮಾಡಿ ಆಮೇಲೆ ಹೆಂಡ್ತಿನ ಚಂದಾಗಿ ನೋಡ್ಕೋತಾನ ನನಗೆ ಗೊತ್ತು. ಮಾನ ಮರ್ಯಾದಿಗೆ ಅಂಜ್ತಾರ ಜನ. ಅವ್ರ ಅಪ್ಪ ಅಂತ ಎಷ್ಟು ಚಂದ ಮಾತಾಡಿದ್ರಿ, ಮಗನೂ ಹಂಗ. ಮತ್ತೆ ಅಲ್ಲ, ಅವ್ರಪ್ಪ ಅವ್ರದ್ದು ಫ್ಯಾಮಿಲಿ ಚಲೋ ಐತಂತ ನಂಗೂ ಗೊತ್ತು. ಮೇನ್ ಮದ್ವೆ ಮಾಡ್ಕೊಳಕ್ಕೆ ಏನು ಹೇಳವಳ್ಳಲ್ಲ. ವಾಟ್ ಹ್ಯಾಪನ್ ಮಗಳೇ? ವಾಟ್ಸ್ ಯುವರ್ ಒಪಿನಿಯನ್? ಅಪ್ಪ ಅಂತ ರಾಗ ಹೇಳಿಬೇಡ. ಹುಡುಗ ಹೆಂಗ ಅನ್ಸಿದ? ಹುಡುಗ ಬೆಟರ್, ಇಟ್ಸ್ ಓಕೆ, ಚಲೋ ಅದಾನ, ಚಂದ ಅದಾನ. ಬಿಸ್ನೆಸ್ ಇದು ಕಲ್ತಾನ, ಆಫೀಸ್ ನೋಡ್ಕೋತಾನ, ಅವ್ರವ್ರು ವ್ಯವಹಾರ ಎಲ್ಲ ನೋಡ್ಕೊಳಕತ್ತಾರ. ಓಕೆ, ಅದೆಲ್ಲ ಚಲೋ ಐತಿ. ಬಟ್ ಅವ್ರ ತಾಯಿ ತಂದಿ ಬೇಡ, ತಾಯಿದೆ ಯಾಕೋ ಒಂಥರ ಸಟ್ಟ ಆಗ್ಲಿಲ್ಲ ಅಂತ ಅನಿಸ್ತೈತಪ್ಪ ನನಗೆ. ಅಲ್ಲ, ನೀನು ಅವ್ರ ಅವ್ವ ಅಪ್ಪನ ಮದುವೆ ಮಾಡ್ಕೋಬೇಕಾಗೈತೇನೆ? ಆ ಹುಡುಗನ್ನೆಲ್ಲ ಮದುವೆ ಮಾಡ್ಕೊಳ್ಳೋದು? ಹುಡುಗ ಚಲೋ ಇದ್ರೆ ಅಷ್ಟೇ ಸಾಕು. ಹುಡುಗ ನಿನಗೆ ಇಷ್ಟ ಆಗ್ಯಾನ ಅಷ್ಟು ಹೇಳ, ಮದುವೆಗೆ ಮಾತುಕತೆ ಮುಂದುವರಿತೈತಿ. ಇಲ್ಲ ಅಂತಂದ್ರೆ ಇಲ್ಲ. ಹುಡುಗ ಇಷ್ಟ ಅಪ್ಪ. ಮತ್ತೇನು ಶ್ರೀಕಾಂತ, ಹುಡುಗ ಮನ್ಸಿಗೆ ಬಂದಾನಂತ ಬಿಡು, ಮತ್ತೆ ತಲೆ ಕೆಡಿಸ್ಕೊಂತಿ. ಹುಡುಗ ಮನ್ಸಿಗೆ ಬಂದಾನಂತ ಏನ ಈಗ ಅಲ್ಲಿ ಇಲ್ಲಿ ಸುದ್ದಿ ಕೇಳಿದ್ರೆ ಒಂಥರ ಎದ್ರಿಗೆ ಬರ್ತತಪ್ಪ. ಇಲ್ಲ ಉಪ್ಪು ಮಾಡ್ಕೊತ ನಿಂದಿರ್ತಾವ ಹುಡುಗ್ಯಾರ. ಬೇಡ, ಬಡ ಹಂಗಾರೆ ಹುಡುಗ ಮನ್ಸಿಗೆ ಬಂದಾನಂದ್ರೆ ಮದುವೆ ಮಾಡಿ ಮುಗಿಸ್ಬಿಡು. ಅವ್ರವ್ನ ಮಾತು ಎಷ್ಟಂತ ಕೇಳ್ತಾನ ಅವನು. ಆಮೇಲೆ ಅವನು ಸ್ವಲ್ಪ ನಡೆಸ್ತಾನ, ಸ್ವಲ್ಪ ಬಿಡ್ತಾನ. ಆಮೇಲೆ ಹೆಂಡತಿ ಮಾತು ಕೇಳಲೇಬೇಕಲ್ಲ. ಏನು ಇದಂತರೂ ಅರ್ಧಂಬರ್ಧ, ಇದಕ್ಕಂತರೂ ಏನೂ ಗೊತ್ತಿಲ್ಲ. ನಾಳೆ ಅವ್ರ ಮನೆಗೆ ಹೋಗಿಂದಾರ ಒಂದೆರಡು ಹಬ್ಬ ಹುಣ್ಣಿಮೆ ಕಲೀಲಿ. ಮಗಳೇ, 108 ಮಂದಿ 108 ಥರ ಹೇಳಿ, ನನಗದು ಯಾವುದೂ ಮ್ಯಾಟ್ರ್ ಆಗಲ್ಲ. ನಿನಗೆ ಹೆಂಗೆ ಅನಿಸ್ತೈತಿ? ನನ್ನ ಫೋರ್ಸ್ ಏನೂ ಇಲ್ಲ, ಯಾಕಂದರೆ ಇದು 1000 ವರ್ಷದ ಸಂಬಂಧ. ನಿನಗೆ ಇಷ್ಟ ಇದೆಯಾ ಇಲ್ವಾ ಅಷ್ಟೇ. ಏನು ನಿನಗಿಷ್ಟ ಇದ್ರೆ ಮಾತ್ರ ಒಪ್ಪು. ಯಾರ್ದೋ ಬಲವಂತಕ್ಕೆ ಇನ್ಯಾರೋ ಏನೋ ಹೇಳಿದ್ರು ಅಂತೇಳಿ ದಯವಿಟ್ಟು ದುಡುಕ್ಬೇಡ. ಏನು 1 ದಿನ ಬಿಟ್ಟು 4 ದಿನ ಟೈಮ್ ತಗೋ. ನಿಂಗೆ ಇಷ್ಟ ಆದರೆ ಒಪ್ಪು, ಇಲ್ಲ ಅಂದರೆ ಬೇಡ. ಏನಂತಿ? ಅಪ್ಪ, ಹುಡುಗ ಓಕೆ, ಸಂಪನ್ನದಾನ. ನಾಳೆ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ ಸಾಧು ಪ್ರಾಣಿ ಅಂತ ಅನಿಸ್ತತಿ. ಹೂವ ಮಾನ್ಗೇಡಿ ಮರ್ಯಾದೆ ಕೊಡ. ಊರ್ ಮಾನ್ಗೇಡಿ ಬಿದ್ದಿರಕ್ಕಿದ ನಾಯಿ ಅಂತ ಮಾಡಿ ಏನ? ಮದುವೆ ಮಾಡ್ಕೊಂಡೋಗಿ ನೀ ಅವ್ರ ಮನೆ ಬಿದ್ದಿರ್ತಿ. ಇವ್ವ ಇದು ಎಂತದೈತಿ ಹೆಣ್ಣಿದು ಪರವ. ಏನ ನೀ ಮಕ್ಕಳಿಗೆ ಚಲೋ ಶಿಕ್ಷಣ ಕೊಟ್ಟಿಲ್ಲವ ನೀನು? ಅತ್ತಿ ಜಸ್ಟ್ ಹೇಳಿದೆ ಅಷ್ಟೇ, ಮಾತಿಗೆ ಬಂತು ಅಂತ. ನಾಳೆ ನಾ ಹೇಳ್ದಂಗೆ ಒಂದು ಸಣ್ಣ ಪುಟ್ಟ ಮಾತು ಕೇಳ್ತಾನೆ ನನ್ನ ಗಂಡ ಅನ್ನೋದಕ್ಕೆ ಬಿದ್ದಿರ ಅಂದ್ಬಿಟ್ಟೆ. ಸಾರಿ. ಓಕೆ ಆತಾ? ಯಾಕೆ ಗಂಡ ಎತ್ತಿಯಲ್ಲ ನೀನು, ಈಗ ಪ್ರಾಬ್ಲಮ್ ಆತನ. ಓಕೆ, ನಾನು ಹೇಳ್ದಂಗೆ ಕೇಳ್ತಾನ. ಇನ್ನು ಅಪ್ಪ ಫ್ರೆಂಡ್ಲಿ ಆಗದಾರ, ಮಾತ್ಯಾಗ ಗೊತ್ತಾತ. ನಾದ್ನಿ ಹೆಂಗದಾಳ ಗೊತ್ತಿಲ್ಲ. ಇನ್ನು ಮನೆಗೆ ಬಂದಿರೋ ಅತ್ತಿ ಅಂತೂ ಶಾಸ್ತ್ರ ಟೈಮು ಅದು ಇದು ಅಂತೇಳಿ 108 ತಲೆ ತಿಂತಾರ. ಅಪ್ಪ ಅದೊಂದು ಬಿಟ್ಟರೆ ಓಕೆ, ನಂಗೆ ಚಲೋ ಐತೆ ಸಂಬಂಧ, ನಂಗೆ ಇಷ್ಟ ಆಯ್ತು. ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ ಅಲ್ಲ, ನಾಳೆ ನಂಗೆ ಜಾಸ್ತಿ ಕಿರಿಕಿರಿ ಮಾಡಲ್ಲ. ಹಂಗಾರ ನಿಂಗೆ ಓಕೆನಾ? ಮದ್ವೆ ಮಾತುಕತೆ ಮುಂದುವರಿಬೋದಾ? ಓಕೆಪ್ಪ, ಮುಂದುವರಿಬೋದು. ಅಣ್ಣ ನಿನಗೆ ಹೆಂಗೆ ಅನಿಸ್ತು? ಅಲ್ಲ, ನಿನಗೆ ಹೆಂಗೆ ಅನಿಸ್ತನಕ ಮದುವೆ ಮಾಡ್ಕೊಂಡು ಅವ್ರ ಮನೆಗೆ ಹೋಗಿ ನೀನು ನಾನು ಕೇಳಿದ್ರೆ ಅಡ್ಡಿಲ್ಲ ಚಲೋ ಅದಾರ ಅಂತೇಳಿ ಅನ್ನಿಸ್ತು. ನೋಡು ನಿನ್ಗೆ ಹೆಂಗೆ ಇಷ್ಟ ಆಕೈತೆ ಹಂಗೆ. ನಿನ್ಗೆ ಇಷ್ಟ ಇದ್ರೆ ಮಾಡ್ಕೊ. ಹುಡುಗ ಚಲೋ ಅದಾನ, ಫ್ಯಾಮ್ಲಿನೂ ಅಪ್ಪ ಹುಡುಕ್ಯಾರ ಅಂದಮೇಲೆ ಫ್ಯಾಮ್ಲಿ ಬಗ್ಗೆ ಮಾತಿಲ್ಲ ನನಗೆ. ಹುಡುಗ ಚಲೋ ಅದಾನ ಅಷ್ಟೇ. ಸರಿಯಪ್ಪ,
ಛೇ, ನಾನು ನಮ್ಮಪ್ಪ ತೋರಿಸಿದ ಹುಡುಗನ ಮದುವೆ ಮಾಡ್ಕೊಂಡಿದ್ರೆ ನನ್ನ ಜೀವನನೂ ಎಷ್ಟು ಚೆನ್ನಾಗಿರ್ತಿತ್ತು. ದುಡುಕ್ಬಿಟ್ಟೆ ಅವಸರ ಮಾಡಿ, ಈ ಲವ್ವು ಅದು ಇದು ಅಂತೇಳಿ ಪ್ರೀತಿ ಮಾಡಿ ಪಾಪ ನಮ್ಮಪ್ಪಗೂ ಬೇಜಾರು ಮಾಡಿದೆ. ನಾನು ದುಡುಕ್ಬಿಟ್ಟೆ. ನೆನೆಸ್ಕೊಂಡ್ರೆ ಎಷ್ಟು ಬೇಜಾರಾಕೈತಿ. ನಮ್ಮ ಅತ್ತಿ ಮಾಡ ಈ ಒಂದೊಂದು ದಿನಕ್ಕೆ ಒಂದೊಂದು ಥರ ವೇಷ ನೋಡೋಕೆ ತಲೆ ಕೆಟ್ಟೋಗತ್ತದ. ತಲೆ ಹೊಡ್ಕೋಬೇಕು ಒಂದು ಅಳತಿ ತಾಯಿ ಮಗನ ಜೊತೆಗೆ. ಮಗ ಒಂಥರ, ತಾಯಿ ಒಂಥರ. ನನ್ನ ಕರ್ಮ ಎಲ್ಲ ನೋಡು. ಅಶ್ವಿನಿಗಪ್ಪ ಎಷ್ಟು ಒಳ್ಳೆ ಸಂಬಂಧ ಹುಡುಕ್ಯಾರ. ಅಲ್ಲ, ನನಗೂ ಹುಡುಕ್ತಿದ್ರು ಬಿಡು. ನಾನು ಪ್ರೀತಿ ಮಾಡಿ ಅವನೇ ಬೇಕು ಅಂತ ಹೇಳಿದೆ. ಇಲ್ಲಾಂದ್ರೆ ಪಾಪ ನನಗೂ ಒಂದು ಒಳ್ಳೆ ಹುಡುಗನ ಹುಡುಕ್ತಿದ್ರು. ಸುಮ್ಮನೆ ಯಾಕೆ ಹೇಳ್ಬೇಕು? ಅನು, ನಿನ್ನ ಕರಿತಾ ಇರೋದ? ಹಾಂ, ಕರೆದ್ವಿ. ಅಯ್ಯೋ ಹುಚ್ಚುಡುಗಿ, ಅನು ಅನು ಅಂದೆ, ನೀ ಏನು ಹ್ಞೂ ಇಲ್ಲ ಹಾ ಇಲ್ಲವ? ಅಯ್ಯೋ, ನಾನು ಮನೆಗೆ ಹೋಗಿದ್ಮೇಲೆ ಈಗ ಸಾಂಬಾರಿಗೆ ಇದು ಸೊಪ್ಪಿನ ಸಾರು ಮಾಡಲೇ ಬ್ಯಾಳಿ ಸಾರು ಮಾಡಲಿ ಅಂತ ವಿಚಾರ ಮಾಡತ್ತೀನಿ. ಯಾವಾಗ ಕರೆದಿರ್ಬೇಕು? ಅಯ್ಯ ಹುಡುಗಿ, ಸೊಪ್ಪಿನ ಸಾರ ಬ್ಯಾಳಿ ಸಾರ? ಹ್ಞೂ, ಮತ್ತೆ ನಿನಗೆ ಹೆಂಗೆ ಅನಿಸ್ತು? ಹುಡುಗ ಚಲೋ ಅದನ? ಅಯ್ಯ, ನನ್ನ ಜೀವನದ ನಿರ್ಧಾರನೇ ನಾ ಸರಿಯಾಗಿ ತೊಗೊಂಡಿಲ್ಲ. ಇನ್ನು ಪಾಪ ಆಕಿದೇನು ಹೇಳವ, ಹುಡುಗ ಚಲೋ ಅದನ. ಅಪ್ಪ ನೋಡ್ಯಾನ ಅಂದಮೇಲೆ ಅಪ್ಪಾಜಿ ಹೇಳಿರೋ ಸಂಬಂಧ ನನಗೆ ಎರಡನೇ ಮಾತೇ ಇಲ್ಲ. ಏನ್ರಿ, ಇನ್ನೊಬ್ರು ಯಾರು ಫ್ರೆಂಡ್ ಅದಾರ ಅಂತಿದ್ರಲ್ಲ, ಅವ್ರ ಮನೆಗೆ ಲಕ್ಷ್ಮೀನ ತೋರ್ಸನನ್ರಿ? ಆಕಿದು ಒಂದು ಫಿಕ್ಸ್ ಆಗ್ಬಿಟ್ಟಿದ್ರೆ ಅಕ್ಕಿತ್ತೆ ತಗದ್ಲೋಡಿಕ್ಕಿ. ಏ ಪಾರ್ವತಿ, ನಿಂಗೆ ಬುದ್ಧಿ ಐತೇನ? ನಿನ್ನ ಮಗಳದ್ದು ಇದ್ರ ಜೊತೆಗೆ ಅದನ್ನೇ ಅದಕ್ಕೆ ಸೇರಿಸ್ಕೊಂತಿ? ಬಾಯಿ ಮುಚ್ಕೊಂಡಿರ. ಅಯ್ಯ ಹುಚ್ಚುಡುಗಿ, ಇಲ್ಲೇ ನಡೀತಿರೋದು ಮಾತಾಡ್ತಿರೋದು ನಿನ್ನ ಮಗಳದು ಮದ್ವೆ ವಿಚಾರ, ಮದ್ವೆ ಮಾತುಕತಿ. ಸ್ವಲ್ಪ ಸುಮ್ಮನಿರು. ಲಕ್ಷ್ಮಿ ತೋರಿಸ್ತಾ ಅಂತ ಅವ್ರ ಅಪ್ಪ ಅವ್ರು ಹೋಗಿ ಗೊತ್ತಿರ್ತದೆ ಎಲ್ಲಿ ತೋರಿಸ್ಬೇಕಂತೇಳಿ. ಇಲ್ಲ, ಮಗಳು ಮಾಡಿದ್ಲಲ್ಲ ಒಂದು ಶ್ರೀಮಂತ್ರ ಮನೆಯಂದು ಹುಡುಗನ್ನ ಎಷ್ಟು ಚಂದ ಲವ್ ಮಾಡಿಬಿಟ್ಟು ಹಾಕೊಂಡ್ಲ ಈಗ ನಮ್ಮ ಅರವಿಂದನ್ನ. ಹಂಗಾಕಿನೂ ಎಲ್ಲರೂ ನೋಡ್ತಾಳ. ನೀ ಸುಮ್ಮನಿರು, ತೆರಿಗೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಅತ್ತಿ ಬಾಯಿ ಬಂದಂಗೆ ಮಾತಾಡ್ಬೇಡ. ಆ ಹುಡುಗಿ ಅಂತದಲ್ಲ. ಆಯ್ತಪ್ಪ, ಅಂತಕ್ಕೆಲ್ಲ ಆಕೆ ಒಳ್ಳೆ ಹುಡುಗಿ. ಈಗ ಸುಮ್ಮನಿರಿ, ಇಲ್ಲೇ ಮಾತು ನಡೀತಾ ಇರೋದು ನಿಮ್ಮ ತಂಗಿ ಮದುವೆ ಮಾತುಕತೆ. ಈಗ ಲಕ್ಷ್ಮೀನ ಅದಕ್ಕೆ ಹೇಳ್ಬೇಕು ನಡಕ್ಕೆ. ಅದಕ್ಕೆ ಅಂದೆ. ಈಗ ನಿಮ್ಮ ತಂಗಿ ಮದುವೆ ಹೆಂಗೆ ಮಾಡ್ಬೇಕು, ಏನು ಮಾಡ್ಬೇಕು, ಏನೇಂತ ಆಕಿ ಎಷ್ಟು ಚಂದ ಗಂಡನ ಮನೆಗೆ ಕಳಿಸ್ಬೇಕು ಇದನ್ನು ವಿಚಾರ ಮಾಡು. ಮತ್ತೆ ಕುಂತ್ರು ನಿಂತರು ಎಲ್ಲದಕ್ಕೂ ನಿಮ್ಮವ್ವ ಆಕೆ ನಿಮ್ಮವ್ವ ಎಲ್ಲದಕ್ಕೂ ಎಳ್ಕೊಂಡು ನಿಂತು ಬಿಡ್ತಾಳೆ ಆಕಿ. ಆಯ್ತಾಯ್ತು, ಬಿಟ್ಬಿಡ್ರಿ, ಅದು ಹೋಗ್ಲಿ. ನೋಡು ಈಕಿನ ಇನ್ನೂ ಒಂದೆರಡು ಸಂಬಂಧ ಆದರೂ ಹುಡುಕ್ತಾನೆ ನಿಮ್ಮಪ್ಪ. ಅವಸರೇನೂ ಇಲ್ಲ. ಏನ ನಿಂಗೆ ಇಷ್ಟ ಇದ್ದರೆ ಹ್ಞೂ ಅನ್ನು, ಇಲ್ಲ ಅಂತಂದ್ರೆ ಅಪ್ಪ ಈ ಬೇರೆ ಮತ್ತೆ ನೋಡು ಅಂತ ಹೇಳು. ಯಾಕಂದ್ರೆ ಒಂದು ಬಿಟ್ಟು ಎರಡು ಅಂಗಡಿ ಅಡ್ಡಾಡ್ದಾಗ ಹೆಂಗೆ ಸೀರೆ ಚಲೋ ಸಿಗ್ತಾವೆ, ಅರಿವಿ ಚಲೋ ಸಿಗ್ತಾವೆ, ಬಂಗಾರದ ಅಂಗಡಿ ಹೆಂಗೆ ಬಿಟ್ಟು ಹುಡುಕ್ತೇವೆ ಹಂಗೆ ನೋಡಿ ವಿಚಾರ ಮಾಡು. 16 ನೋಡ್ಕೊಂಡು ಕುಂದ್ರಂಗಿಲ್ಲ ನಾವು. ಅಪ್ಪ ನಂಗೆ ಇಷ್ಟ ಆಗತ್ತಪ್ಪ, ನೀವು ಹೆಂಗೆ ಹೇಳ್ತೀರ ಹಂಗೆ ಆಗಲಿ. ಏನಪ್ಪ? ಆಯ್ತಮ್ಮ, ನಾನು ಫೋನ್ ಮಾಡಿ ಮಾತಾಡ್ತೀನಿ. ಈಗ ಹೆಂಗದಿ ಗಿರ್ಜಿ? ಆರಾಮದನ ಶಾಂತಕ್ಕ? ಯಾವ ಜನ್ಮದ ನನ್ನ ಅಕ್ಕ ತಂಗಿ ಆಗಿದ್ದೇನೆ ಶಾಂತಕ್ಕ? ನಾ ಯಾವ ಜನ್ಮಕ್ಕೆ ಶಾಂತಕ್ಕ ನಿನ್ನ ಋಣ ತೀರ್ಸೋದು? ಯಾವಾಗಂತ? ತೀರ್ಸೋವಂತಿ. ಅಲ್ಲೊಂದು ಬಟ್ಟೆ ಇಟ್ಟಿರ್ತಿ, ತೀರ್ಸುವಂತಿ. ಬಿಡ ನಿನ್ನ. ಒಬ್ರು ಇನ್ನೊಬ್ರಿಗೆ ಸಹಾಯ ಮಾಡ್ತಾರಂದ್ರೆ ಹೋದಿಂದ ನೀನು ನನಗೇನಾರ ಅಕಸ್ಮಾತ್ ಭಾರಿ ದುಡ್ಡು ಸಹಾಯ ಮಾಡಿರ್ಬೋದು. ಅದಕ್ಕೆ ಇದೊಂದು ಸಣ್ಣ ಸಹಾಯ ಆಗಿರ್ಬೋದು. ನಾ ಏನು ಮಾಡೀನಿಲೆ, ಅಡುಗೆ ಕಟ್ಟೇನು ಒಂಚೂರು ಟೈಮ್ ಸರಿ, ಅಷ್ಟೇ ಬಿಟ್ಟರೆ ಏನು ಮಾಡೀನಿ ನಾನು. ಬಿಡು, ಎಲ್ಲ ಅಂತ ಅದನ್ನೆಲ್ಲ. ಆರಾಮಾಗೈತೆ ಅಂತಾರೆ ಡಾಕ್ಟ್ರು. ಶಾಂತಕ್ಕ ಸ್ವಲ್ಪ ಹುಷಾರಾಗಿ ಓಡಾಡ್ರಿ, ಭಾಳ ತ್ರಾಸ ತೊಗೋಬೇಡ್ರಿ, ಒದ್ರಾಡಕ್ಕದು ಹೋಗಬೇಡ್ರಿ ಅಂತಂದು ಹೇಳ್ಯಾರ. ಹೊಸ ಗುಳಿಗೆ ಔಷಧ ಕೊಟ್ಟಾರ ಶಾಂತಕ್ಕ, ಅವನ್ನ ಟೈಮ್ ಸರಿ ತೊಗೋರಿ ಅಂತ ಹೇಳ್ಯಾರ. ಈಗ ಸದ್ಯಕ್ಕೆ ಏನು ತೊಂದರೆ ಇಲ್ಲ ಅಂತ ಹೇಳ್ಯಾರ ಶಾಂತಕ್ಕ. ಮತ್ತು 1 ತಿಂಗಳು ಬಿಟ್ಟು ಬರ್ರಿ, ಅದೇನೋ ಕ್ಯಾನಿಂಗ್ ಮಾಡೋದೈತಂತೆ. ಅಂದರೆ ಈ ಕುಡಿತೋ ಏನಾಗೈತೆ ನಂಗೆ ಅದು ಗೊತ್ತಿಲ್ಲ, ಒಟ್ಟು 1 ತಿಂಗಳು ಬಿಟ್ಟು ಬರ್ರಿ ಅಂತ ಹೇಳ್ಯಾರ. ಹೌದಾ? ಆಗ್ಲವ, 1 ತಿಂಗಳು ಬಿಟ್ಟು ನೆನಪು ಮಾಡಿ ಹೋಗ್ರಿ. ಏನು ಆಮೇಲೆ ಇಲ್ಲೋಡಿಲ್ಲ, ನಾ ಹೇಳೇನಲ್ಲ, ಚೆಂದಾಗಿ ಕಾಳಜಿ ಮಾಡಿ ತೋರಿಸ್ಬಾರ್ದವ ಕಣೆ. ಹ್ಞೂ ಶಾಂತಕ್ಕ, ಮತ್ತೆ ಅಡುಗೆ ಮಾಡಿದೆ ಬಂದವನು ಹೊಟ್ಟಸದು ನಿಂತುಬಿಟ್ಟಾನ. ಅದಕ್ಕೆ ಮತ್ತೆ ಅಡುಗೆ ಮಾಡಿದೆ, ಒಂದು ಸ್ವಲ್ಪ ಅನ್ನ ಸಾರು ಅಷ್ಟೇ ಮಾಡಿದೆ. ಮತ್ತು ನಾನೇನು ಭಾಳ ಏನು ಮಾಡೋಕ್ಕೋಲಿಲ್ಲ. ಕಾಯಿಪಲ್ಲೆ ಇಲ್ಲ ಮನ್ಯಾಗ ಶಾಂತಕ್ಕ, ಕಾಯಿಪಲ್ಲೆ ಇಲ್ಲ. ಅಲ್ಲಿ ಹಿಂದೆ ಹಿತ್ತಲಾಗ ಒಟ್ಟು ಸೊಪ್ಪು ಬೆಳೆದಿತ್ತು ಅಂತೇಳಿ ಬಸಳಿ ಸೊಪ್ಪು, ಅದನ್ನ ತಂದು 4 ಬೇಳೆ ಕಾಳು ಹಾಕಿ ಟೊಮೆಟೊ ಹಾಕಿ ಒಟ್ಟು ಸಾರು ಮಾಡಿದೆ. ಅಯ್ಯೋ ನಿನ್ನ ಮತ್ತೆ ಪುರ್ಸತ್ತಿಲ್ಲವ, ಅವ್ವ ಅಂತ ಕಾಡಕತ್ನ. ಇವತ್ತು ಬರ್ತಾ ತಡಿಪ ಅಂತ ಹೇಳೇನಿ. ಏನದು ಯಾವ ಮೈಕ್ಲಿ ಅಲ್ಲಿಂದ ಇಲ್ಲಿಗೆ ಬಂದಾನೆ ಏನೋ ನೋಡು. ಅಲ್ಲ ಉಂಡಾರ ಹೋಗು ಅಂತ ತಡಿಯೋ ಅಂತ ಹೇಳೇನಿ, ಕೇಳಂಗಿಲ್ಲ. ಯಾವಾಗ ನೋಡಿ ನನ್ನಂಗೆ ಆತ ಏನು ಯಾರಿಗೆ ಗೊತ್ತ ಶಾಂತಕ್ಕ? ಹೌದಿಲ್ಲ? ಆತು, ಕುಂತು ತ್ರಾಸ ತೊಗೋಬೇಡ, ನಾವೆಲ್ಲರೂ ಹೋಗ್ತೀವಿ. ಏನು ಮಕ್ಕೊಂಡು ವಿಶ್ರಾಂತಿ ತಗೋ. ಅಯ್ಯೋ ಏನು ಮಕ್ಕಳದು ಬಿಡ ಶಾಂತಕ್ಕ, ಮಕ್ಕೊಂಡು ಸಾಕಾಗೋತವ ಯವ್ವ ಆತಾಗ. ಹಾಗಾಗಿ ಎದ್ದಿಲ್ಲೇ ಕುಂತಿದ್ದೆ ಸುಮ್ಮನತ್ತಾಗ. ಇದು ಏನದು ಒಂಥರ ಬೆನ್ನೆಲ್ಲ ಜಿಡ್ಡುಗಟ್ಟಿದಂಗೆ ಆಗೈತೆ ನೋಡಿ, ಕುತ್ತಿಗೆ ಶಿರಾ ಎಲ್ಲ ನೋವಾಗೈತೆ ಶಾಂತಕ್ಕ. ಹಂಗಾದ ಜ್ವರ ಬಂದಾಗ ಒಂದು 4 ದಿನ ಮಕ್ಕೊಂಡ್ರೆ ನೋಡ್ತಿಲ್ಲ ಯವ್ವ ಎದ್ದು ಯಾವಾಗ ಓಡಾಡೇವೆ ಅನ್ನಂಗಕತಿ. ಯವ್ವ ನಮ್ಮ ಮತ್ತೆರ ಎಷ್ಟು ನೆನೆಸ್ಬೇಕ ಗಿರ್ಜಿ ನಿನ್ನ? ಹಡಿಬಿಟ್ಟು ಗಿರ್ಜಿ ಬರ್ತಿತ್ತವ ಯವ್ವ ಕುಣ್ಕೊಂತ ಬೈತಿದ್ದೆ. ಈಗ ನೋಡಿ ಮನೆ ಬಣ ಅನ್ಸಕತ್ತತಿ. ಯಾಕ ಏನವ ತೆಗಿಯತ್ತ ಯಾವ ಬರ್ತಾಳೆ ಏನ ಗಿರ್ಜಿಲ್ಲದಕ್ಕೆ ಬೇಸರ ಆಗಕತ್ತವ. ಬಂದ್ಲಂದ್ರೆ ಹೇಳವ ಅಂತೇಳಿ ನಿಂತು ಬಿಟ್ಟತಿ. ಈ ಲೆವೆಲ್ಲಿಗೆ ಅಜ್ಜಿ ನಾನು ಪ್ರೀತಿ ಮಾಡ್ತಾಳ ಶಾಂತಕ್ಕ? ಇಷ್ಟು ಲವ್ ಐತ ನನ್ನ ಮೇಲೆ?
ಅಯ್ಯ ನನಗ ಇದ್ಕಿದ್ದಂಗ ನಿನ್ ಮಗ ಏನೋ ಮಾತಾಡೈತೆ ಆಕಿ ಕಿವಿಗೆ ಏನು ಕೇಳೈತೋ ಯಾರಿಗ್ ಗೊತ್ತು. ಅಯ್ಯ ನಾಯನ ನಿನ್ ಮಗನ ಮುಂದೆ ನಿಮ್ಮ ಸತ್ತಾಳ ಅಂತ ಹೇಳ್ದಂಗೆ ಆಗ್ಬಿಟ್ಟಂತ. ಓಯ್ ಎಂತ ಓದಿರ್ಬೇಕವ. ತೂ 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 ಆ ನಿಮ್ಮ ಮನೆ ಅವ್ರ ಮನೆ ಬಾಗಿಲಕ್ಕೆ ಹಾದು ಓದಿರ್ತಾಳ ಇವ ತಾಯಿ ಅತ್ತಾಗ ಗೊತ್ತನ. ನಾನಂತರೂ ಸುತ್ತ ಹೊಡೆದು ಹೊಂಟೇನೀಗ. ಬೇಡ ಬೇಡ ಈ ಮುದುಕಿ ಕಡೆ ಒದರ್ಸ್ಕೊಳ್ಳೋ ದಿನ ಒಂದಕ್ಕೆ ಅಂತೇಳಿ. ಅದೇ ಗಿರ್ಜಂದು ಅಕ್ಕ, ನಿಮ್ದು ಬೇಗ ಹುಷಾರಿಗೆ ಆಗಿ ನಮ್ದು ಅಲ್ಲಾದು ಹತ್ರ ಬೇಡ್ಕೊಂತೀನಿ. ಬೇಡ್ಕರವ ಬೇಡ್ಕೊ. ನಿನ್ನೆ ದುರ್ಗಮ್ಮನ ಗುಡಿಗೆ ಹೋಗಿದ್ದೆ, ಏನ ಹಂಗಾರ ತಂದಿಟ್ಟೇನೆ ನೋಡು, ಒಟ್ಟ ಹಣಿಗೆ ಹಚ್ಕೊ. ನಾವು ಹೋಗ್ತೀವ ಮುಕ್. ಅಕ್ಕ ನಿನ್ ಮಗ ಕುಂಭಕರ್ಣ ಅಂತ ಹೆಸರಿಡ್ಬೇಕಿತ್ತು. ಅದು ಎಂತ ನಿದ್ದೆ ಹೊಡಿತಾನವ. ಆಗ ಬೇಡ, 3 ತಿಂಗಳ ಮಟ್ಟ ಮಕ್ಕಳು. ಆಮೇಲೆ ಆಟ ಆಡ್ತಾವ ಗೊತ್ತನ. ಮಕ್ಕಳು ಅಂದ್ರೆ ಮಕ್ಕಳೋದಿಲ್ಲ ಗೊತ್ತನ, ಅಷ್ಟೆಲ್ಲ ಇಡಿಸ್ತಾವ. ಎಲ್ಲ ಅರ್ದು ಕುಡಿದು ಬಿಟ್ಟಾಳ ಈಗ ನಮ್ಮ ಅಕ್ಕ. ಅಲ್ಲ ಯವ್ವ ನಿನ್ನ ಮಕ್ಕಳ ಜೊತೆಗೆ ಆಡಾಕತ್ರ. ಇವತ್ತೊಂದು ದಿನ ಆತು, ಶನಿವಾರ, ಇವತ್ತು ಸೂಟಿ, ನಾಳೆ ಸೂಟಿ ಕಾಲೇಜ್, ಸೋಮವಾರ ಹೋಗ್ಬೇಕು. ಮತ್ತು ಬೇಜಾರು. ನಿನ್ನ ಮಕ್ಕಳು ಬಿಟ್ಟು ಹೋಗಕ್ಕೆ ಮನಸ್ಸ ಬರಂಗಿಲ್ಲವ ನನಗರತ್ತ. ಮನೆಗೆ ಕುಂದ್ರಿಸಿ ಪಗಾರ ಕೊಡ್ತಾರನ್ನ. ಅದು ಹೋಗ್ಲಿ, ಕಾಲೇಜಿಗೆ ಹೋಗ್ತಿಯಲ್ಲ, ಮತ್ತೆ ನಿಮ್ಮ ಕೊಲಿಗೆ ಲೆಕ್ಚರ್ ಅವ್ರದ್ದು ಏನಾರ ಕಾಟ ವಾಪಸ್ ಮತ್ತೆ ಬಂದು ಮಾತಾಡ್ಸೋದು ಮಾಡೋದು. ಏನಿಲ್ಲ, ಮಾತಾಡ್ಸೋದಂದ್ರೆ ಏನ, ಊಟ ರೀ ಲಕ್ಷ್ಮಿಯವರೇ ಅಂತಾನ. ಹ್ಞೂ ರೀ ಆಯ್ತು, ಊಟ ಆಯ್ತು ಸರ್ ಅಂತಾನಲ್ಲ, ಮುಗೀತಷ್ಟೇ. ಮತ್ತೇನು ಬೇರೆ ಏನು ಮಾತಾಡಕ್ಕೆ ಹೋಗಲ್ಲ. ಅಯ್ಯೋ ಮದ್ವಿ ಮುಂದಿನ ತಿಂಗಳು. ಹೌದಾ? ನೀನು ಬ್ಯಾಡ್ ಅಂದಿದ್ದು ಒಂದೇ ಸೊನ್ನೆ, ಮಾವನ ಮಗಳೇ ಗಟ್ಟಿ ಅಂತೇಳಿ ಸುಮ್ಮನೆ ಆಗ್ಬಿಟ್ನ ಕಾಂತತಿ. ಇದೆಲ್ಲ ಪ್ರೀತಿ ಅನ್ನಕ್ಕ. ಮಾವನ ಮಗಳನ್ನ ಸ್ವಲ್ಪ ದಿನ ಪ್ರೀತಿ ಮಾಡೋದಂತೆ, ಆಮೇಲೆ ಆಕೆ ಏನೋ ಫೀಲಿಂಗ್ಸ್ ಬರಲಿಲ್ಲ ಅಂತ ಬೋರು ಅಂತೇಳಿ ನನಗೆ ಪ್ರಪೋಸ್ ಮಾಡೋದಂತೆ. ಪುಣ್ಯಕ್ಕೂ ಯಾಕೋ ವಿಚಾರ ಗೊತ್ತಾಗ್ತಿದ್ದಂಗೆ ನಾನು ಸೈಡ್ ಸರ್ಕೊಂಡ್ಬಿಟ್ಟೆ. ಅಲ್ಲ ಈಕಿನ ಬಿಕಿನ ಎದಕ್ಕೆ ತಯಾರು ಮಾಡಿ ನನ್ನ ಮಗ್ಗು ಅಂತ ಹೊಸಂಗೆ ಹಾಕ್ಬೇಕು ಬೇಡ ಅಕ್ಕ. ಇದು ಹೆಣ್ಮಕ್ಳು ವರಮಹಾಲಕ್ಷ್ಮಿ, ಗಂಡ್ಮಕ್ಳದೇನು ಕೆಲಸ ಇರ್ತೈತಿ ಇದ್ರಾಗ. ಈ ಗಣಪನ ತರುವತ್ನ ಗಂಡ್ಮಕ್ಳನ್ನ ಜುಮ್ ಅಂತ ರೆಡಿ ಆಗಿರ್ತಾರೆ ನೋಡು. ಮನೆ ಹೆಣ್ಮಕ್ಳು ನೈಟಿ ಹಾಕೊಂಡು ಗಣಪ ಕಡಬ್ ಮಾಡ್ಕೊಂತ ಅದು ಇದು ಕೆಲಸ ಅಂತೇಳಿ ನಾವು ರೆಡಿ ಆಗಿರ್ತೀವನ. ಗಂಡ್ಮಕ್ಳು ರೆಡಿ ಆಗಿರ್ತೀರಿ ನೋಡು, ಹೊಸ ಜುಬ್ಬ ಪೈಜಾಮೆ ಎಲ್ಲ ಹಾಕೊಂಡು ಗಣಪನ ತರಕ್ಕೆ ಹೋಗಾರ. ಹೌದಿಲ್ಲ? ಹಂಗೆ ಮತ್ತೆ ಇದು ಹೆಣ್ಮಕ್ಳು ಹಬ್ಬಲ್ಲನ. ಅದಕ್ಕೆ ನಿನ್ನ ಮಗಳಿಗೆ ಎಷ್ಟೇ ರೆಡಿ ಮಾಡೇನಿ. ನಿನ್ನ ಮಗಂದ ಏನು ಕೆಲಸ ಐತಿಲ್ಲ? ನೀನೊಕ್ಕೇನ ಉಡಿ ತುಂಬಿಸ್ಕೊಳಕ್ಕೇನ ಏನ? ನೀನೊಕ್ಕೇನಪ್ಪ ಜಪ್ಮಾರ? ನಿನ್ನ ಮಗ ಪಿಳಿ ಕಣ್ಣು ಬಿಡೋದು ನೋಡವನು, ಕವಳಿಕಾಯಿ ಅಂತ ಕಣ್ಣು. ಅಕ್ಕ ಸೇಮ್ ನಿನ್ನ ಮಗ ಅವ್ರ ಅಪ್ಪನೇ. ಇವ ನನ್ನ ಮಗ ಈ ಅಂಗಿ ಒಳಗೆ ಭಾಳ ದೃಷ್ಟಕ್ಕತ್ತವ. ಅವು ಬರತ್ಲೆ ಮೊದಲು ದೃಷ್ಟಿ ತೆಗಿ ಅಂತ ಹೇಳ್ಬೇಕು. ಬರತ್ಲೆ ಏನವ ಬಂದೇ ಬಿಟ್ಟೆ. ಅಲ್ಲ ಭಾರತಿ, ಅರವಿಂದ್ ಆಗಲಿಂದ ಫೋನ್ ಹಚ್ಚಕತ್ತಾನಂತ. ನೀ ಎಲ್ಲಿ ಇಟ್ಟಿ ಫೋನ್? ನನ್ನ ಫೋನಿಗೆ ಫೋನ್ ಬಂದಿತ್ತು ನೋಡು. ಅಯ್ಯೋ ಅವ್ವ, ಅಯ್ಯೋ ಹೌದಾ? ಸೈಲೆಂಟ್ ಆಗೈತೆ ಏನಂಗ್ರವು. ಇವು ಮಕ್ಕೊಂಡಿರ್ತಾವಲ್ಲ ಬೇವಾತಾಗ, ಫೋನ್ ರಿಂಗ್ ಆದ್ರೆ ಸೈಲೆಂಟ್ ಸೌಂಡಿಗೆ ಹೇಳ್ತಾರಂತೇಳಿ ಸೈಲೆಂಟ್ ಮಾಡಿರ್ತೇನೆ. ವೈಬ್ರೇಷನ್ ಇಟ್ಟಿದ್ದೆ ರೂಮ್ನಾಗ ಇಟ್ಟೇನೆ, ಫೋನು ಗೊತ್ತಾಗಿಲ್ಲ ಬಂದಿದ್ದು. ಏನಂತ? ಏನಿಲ್ಲ, ಅಶ್ವಿನಿಗೆ ಮದುವೆ ಫಿಕ್ಸ್ ಆತಂತೆ. ಫಿಕ್ಸ್ ಆತಂದ್ರೆ ಇವತ್ತು ನೋಡಕ್ ಬಂದಿದ್ರಂತೆ. ಸಂಬಂಧ ಚಲೋ ಐತಂತೇಳಿ ಅಶ್ವಿನಿನೂ ಹ್ಞೂ ಅಂದ್ಲಂತ. ಹೌದಾ? ಅಯ್ಯ ಒಳ್ಳೇದತ್ತ. ಫೋಟೋ ಕಳಿಸಿದ್ರು ಹುಡುಗಂದು, ನನಗೂ ಇವ್ರು ವಾಟ್ಸಪ್ನಾಗ ಕಳಿಸಿದ್ರ, ನೋಡಿದ್ದೆ. ಹುಡುಗ ಚಲೋ ಅದಾನವ, ಅಡ್ಡಿ ಇಲ್ಲ. ಅಶ್ವಿನಿಗೆ ಹೇಳಿ ಮಾಡಿಸಿದ ಜೋಡಿ. ಆಕಿ ಮೊದಲೇ ಪುಡಿಯಾಳ, ಎತ್ತರಲ್ಲ ಉದ್ಕು ಅಲ್ಲ, ತೆಳ್ಳಗ ತಲೆ ದೊಡ್ಡದು, ಒಂದು ಲೆಕ್ಕಕ್ಕೆ ಅದಾಳ. ಸೇಮ್ ಹುಡುಗನೂ ಹಂಗೆ, ಅವನು ಹಂಗೆ ಅದಾನ, ಸೇಮ್ ಹೇಳಿ ಮಾಡಿಸ್ತಂಗೆ ಜೋಡಿ ಕರೆನ. ಮತ್ತು ದಾಡ್ಸಿ ಗಣಮಗ ಆದ್ರೆ ಮತ್ತೆ ಆಕಿಗೆ ಸೂಟ್ ಹಾಕಿದ್ದಿಲ್ಲ, ಯಾಕಂದ್ರೆ ಆಕಿ ಪುಡಿಯಾಳಲ್ಲ. ಅವನು ಹೈಟು ಅಷ್ಟ ಅದನ, ಇರೋದು ಹಂಗೆ ಅದಾನ. ಹೌದನ? ಮತ್ತೆ ಹುಡುಗನ ಫೋಟೋ ನಂಗೂ ತೋರಿಸ್ಬೇಕು ಬೇಡ? ನೀನು ರಾತ್ರಿ ಕಳಿಸಿದ್ರು ಅವ್ರು, ರಾತ್ರಿ ನೋಡಿದ್ದು ನಾನು. ನನಗೆ ಹೇಳಕ್ಕೆ ನೆನಪಾಗಿಲ್ಲ ವಾಪಸ್. ಬೆಳಗ್ಗೆ ಎದ್ದು ಮರ್ತೇ ಬಿಟ್ಟೆ. ಈಗೇನು ಮದುವೆ ಫಿಕ್ಸ್ ಆತಂತ, ಅದ ಹುಡುಗ ಇಷ್ಟ ಆತಂತ ಆಕಿಗೆ. ಎಲ್ಲ ಸಂಬಂಧ ಒಳಗೆ ಚಲೋ ಅದಾರಂತ. ತಾಯಿನ ಚಲೋ, ತಂದಿನ ಚಲೋ, ಬೇಕಿ ತಂಗಿ ಅದಾಳಂತ. ಎಲ್ಲ ಚಲೋ ಐತಂತ, ಅಗದಿ ಆಸ್ತಿನೂ ಭಾಳ ಐತಂತ. ಒಟ್ಟು ಎಲ್ಲ ಚಲೋ ಐತಿ ಅಂತ ಅಂದಪ್ಪ. ಅಲ್ಲ ಅಶ್ವಿನಿಗೂ ಮನ್ಸಿಗೆ ಬಂತ್ರಿ ಅಂತಂದ. ಒಳ್ಳೇದಾಗ್ಲಿ ಬಿಡ, ಹೆಂಗೆ ಒಟ್ಟು ಒಂದು ಖುಷಿ ವಿಚಾರ. ಆಕಿದು ಏನು ಹಂಗಾರೆ ಮುಂದಿನ ತಿಂಗಳದಾಗೆ ಮದುವೆ ಇಟ್ಟರು ಇಡ್ಬೋದು. ನಮ್ಮ ಮನೆಗೂ ಒಂದು ಮದುವೆ ಊಟವ. ನೋಡ ನಿನ್ ಗೆಳತಿ ಅಶ್ವಿನ್ ಮದುವೆ ಆಗಕತ್ಲ. ಆಕಿಗೊಂದು ಚಲೋ ಸಂಬಂಧ ನೋಡ್ಬೇಕವ. ತಡಿ ಜಯೋಗ್ ಹೇಳ್ಬರ್ತೀನಿ ಹೋಗಿ. ಆಕಿ ಹೆಣ್ಗಂಡ ಬಾ ತೋರ್ಸು ಕೆಲಸ ಮಾಡಕತ್ತಾಳ. ಈಗ ಭಾಳ ದಿನ ಆತೀಗ. ಚಲೋ ಸಂಬಂಧ ಇದ್ರೆ ಹುಡುಕ್ತಾಳ. ಆಕಿಗೆ ಈಕಿದೊಂದು ಫೋಟೋ, ಈಕಿ ಜಾತಕದ್ದು ಕೊಟ್ಟು ಹೇಳ್ಬರ್ತೀನಿ ನೋಡೋಣ. ಯಾವ ಒಳ್ಳೆ ಸಂಬಂಧ ಇದ್ರೆ ಹೇಳ್ತಾಳ. ಚಾಲು ಆತ ಮಗು. ಯಾರ ಮದುವೆ ಆಗಕತ್ತಾರಂದ್ರೆ ಮುಗಿದೋತು. ನಿಂದ್ಯಾವಾಗ ನೀನ್ ಯಾವಾಗ, ಯಾವಾಗ ಅಕ್ಕಿ. ಈಗ ನೋಡಾಕತ್ರು ಹುಡುಗ ಸಿಕ್ಕು ಮದುವೆ ಆಗ್ಬೇಕಂದ್ರೆ ವರ್ಷದ ಮೇಲೆ ಹೊಕ್ಕವ ಟೈಮ್ ಗೊತ್ತನ. ಅದಕ್ಕೆ ಭಾಳ ಅತಿ ಟೈಮ್ ವೇಸ್ಟ್ ಮಾಡಬಾರ್ದು. ಬಡ ನೋಡಕ್ಕೆ ಶುರು ಮಾಡ್ಬೇಕು, ಸುಮ್ಮನೆ ಹೆಂಗೆ ಗೊತ್ತಾಗಲ್ಲ. ಅಲ್ಬೇ ಮಾವಾರ ಹೇಳ್ತೀನಿ ಅಂದಿದ್ರಲ್ಲ, ಅವ್ರು ಹೇಳ್ತಾರವ. ಆದರೆ ಎಲ್ಲ ಕಡೆ ಒಂದೊಂದು ಕಲ್ಲು ಒಯ್ಯಂಗೆ ಒಯ್ಯಾನ, ಹೌದಿಲ್ಲ? ಅಲ್ಲೂ ಅವ್ರಿಗೆ ಹೇಳಿರ್ತೈತಿ. ಈಗ ಜೈಗೊಂದು ಮಾತು ಹೇಳಿರ್ತಾನೆ, ಗೊತ್ತಿರ್ಬೇಕು. ಯಾಕಂದ್ರೆ ಯಾವ ಕಡೆ ಯಾರ ಸಂಬಂಧ ಚಲೋ ಇರ್ತಾವ ಅಂತ ಹೇಳೋಕ್ಕಾಗಲ್ಲಲ್ಲ. ಹಾಗಾಗಿ ಅಷ್ಟೇ ನೋಡೋಣ. ಋಣ ಮಂದಿ ಎಕಡೆ ಐತಿ ಆ ಕಡೆ ಆಗುವಂತ. ನೀ ಹೇಳೋದು ಬರೋಬರಿನೇ. ಈಕಿನ ಸುಭದ್ರಿ ಹಿಂಗೆ ರೆಡಿ ಮಾಡಿರಿ?
ಏನಿದ ಹಿಂಗ್ ರೆಡಿಯಾಗಿ ಹೇಳಲಿಕ್ಕೆ ಸುಭದ್ರಿ ಅಬ್ಬಬ್ಬ, ನನ್ನ ಬಂಗಾರ ನನ್ನ ಎಷ್ಟು ಚಂದ ಕಾಣ್ತೈತವ ನನ್ನ ಮೊಮ್ಮಗಳ ದೃಷ್ಟಿ ತೆಗಿರಿಕಿದೆ. ಎಷ್ಟು ಚಂದ ರೆಡಿ ಆಗೈತವ ನನ್ನ ಮೊಮ್ಮಗಳ. ತಡಿ ತಡಿ ಹೋಗಿ ಎಣ್ಣೆದ್ರ ತೊಗೊಂಬಂದು ಎದ್ರ ತೆಗಿಯಾಕ ತರ್ತಾನೆ ತಡಿ. ಅರ್ಶಿನ ಕುಂಕುಮ ಕೊಂಟಾಳ್ಬೇಕು ಮನೆ ಮನೆಗೆ, ಅದಕ್ಕೆ ಹಂಗೆ ತಯಾರು ಮಾಡೀನಿ. ಹೋಗೋದವ ಹೆಣ್ಣು ಮಕ್ಕಳಂದ್ರೆ ಅರ್ಶಿನ ಕುಂಕುಮ ಹಚ್ಚಿಸ್ಕೊಳಕ್ ಹೋಗದೆ. ಹೆಣ್ಮಕ್ಳಿಗೆ ಇದಕ್ಕಿಂತ ಸೌಭಾಗ್ಯ ಇನ್ನೊಂದು ಏನೈತಿ? ಹೋಗಿದ್ದೆ ಗಿರ್ಜಕರ್ ಮನೆಗೆ? ಆರಾಮದಾರ? ಆರಾಮದಾಳ. ಒಂಚೂರು ಸರಿದಂಗೆ ಆಗ್ಬಿಟ್ಟದ ಪಾಪ. ಮತ್ತು ಅದಕ್ಕೆ ಮಕ್ಕರುವ ಅಂತ ಹೇಳಿ ಮಾತಾಡಿಸಿ, ನಾನು ಪ್ರೇಮಿದು ಬಂದಿದ್ಲಪ್ಪ ಆಯ್ತದ ಒಟ್ಟರು ಮಾತಾಡಿಸಿ ಬಂದ್ವಿ ಈ ಕಡೆ. ನಾನು ಹೋಗಿ ಮಾತಾಡ್ಸ್ಕೊಂಡ್ ಬರ್ಬೇಕು ಪಾಪ. ಆಮೇಲೆ ಹೋಗಿ ಅಡ್ಡಾಡ್ಕೊಂತ.